ಮಕ್ಕಳ ದಿನಾಚರಣೆ ನಿಮಿತ್ತ ನಮ್ಮ ತಾಲೂಕಿನಲ್ಲಿ ಸ್ಪೆಷಲಿ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಶಾಲೆಗಳಿಗೆ ಸ್ಪೆಷಲಿ SSLC ಮಕ್ಕಳು ಒಂದು ಯಾವ ಟಾಪ್ ಇರ್ತಾರೆ ಆ ಮಕ್ಕಳನ್ನ ಕರೆಸಿ ಇವತ್ತು ಇಡೀ ದಿನ ತಾಲೂಕಿನ ತಹಶೀಲ್ದಾರ್ ಜೊತೆ ಶಾಲಾ ತಹಶೀಲ್ದಾರ್ ಆಗಿ ಕಾರ್ಯನಿರ್ವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ. ಮಕ್ಕಳಿಗೆ ಈ ಮೂಲಕನೇ ಇವಾಗಲಿಂದನೇ ಮಕ್ಕಳಿಗೆ ಯಾವ ಥರ ಇರುತ್ತೆ ವ್ಯವಸ್ಥೆ, ಆನಂತರ ಮಕ್ಕಳಿಗೆ ನಾಯಕತ್ವ ಗುಣ ಆಗಿರ್ಬೋದು, ಆತ್ಮಸ್ಥೈರ್ಯ, ಮನೋಬಲ, ಈ ಥರ ಇಂಥವೆಲ್ಲ ಮಕ್ಕಳ ದಿನಾಚರಣೆ ನಿಮಿತ್ತ ಮಕ್ಕಳಿಗೆ ಬರಲಿ, ಇನ್ನೂ ಹೆಚ್ಚು ಅವರು ರಿಸಲ್ಟ್ ಕೊಡಲಿ ನಮ್ಮ ತಾಲೂಕಿಗೆ. ಈ ಮೂಲಕ ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳು ಪ್ರೇರಣೆಗೊಂಡು SSLC ಆಗಲಿ PUC ಆಗಲಿ ಹೆಚ್ಚು ವಿದ್ಯಾವಂತರಾಗಲಿ ಅನ್ನೋದೇ ಇವತ್ತಿಂದು ಮಕ್ಕಳ ದಿನಾಚರಣೆ ಒಂದು ಅರ್ಥಪೂರ್ಣವನ್ನು ಮಾಡಬೇಕಾಗ್ತದೆ. ಗಣಿತ ಶಾಲೆಯ ಮಗು SSLC ಮಗು ದೋಷ ಬೇಗಂ ಅಂತ, ಹಾಗೂ ಇದು ಗುಜರಾತ್ ಶಾಲೆಯ ಸಾಜಿದ್ ಅಂತ SSLC ಮಕ್ಕಳನ್ನು ಕರೆಸಿ ಮಾಡ್ತಾ ಇರೋದು. ಹಾಗಾಗಿ ನಾವು ನಮ್ಮ ತಾಲೂಕಿಗೆ ಎಸ್ಪೆಷಲಿ ನಮ್ಮ ಆಫೀಸ್ನಿಂದ ನಾವು ಹಾಗಾಗಿ ಇವರೆಲ್ಲ ಯಾರು ಗೊತ್ತಾ, ಇವರು ನಮ್ಮ ಸ್ಟಾಫ್, ಇವರೆಲ್ಲ ನಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಕ್ಕಂಥವ್ರು. ಅವ್ರ ಸರ್ ಅವ್ರನ್ನ ಪರಿಚಯ ಆದ್ರಲ್ಲ, ಮಲ್ಲೇಶ್ವರ್ ಸರು, ತಹಶೀಲ್ದಾರ್ ಸರ್. ಇವರು ರಾಜಶೇಖರ್ ಸರು, ಉಪ ತಹಶೀಲ್ದಾರ್ ಸರ್. ಇವರು ರವೀಂದ್ರ ಸರು, ಉಪ ತಹಶೀಲ್ದಾರ್ ಸರ್. ಇವರು ಉಪ ತಹಶೀಲ್ದಾರ್, ಇವರು ವೆರಿ ಗುಡ್. ಇವ್ರು ಮಲ್ಲಮ್ಮ ಅಂತ ಇಲ್ಲಿ ಕೇಸ್ ವರ್ಕರ್ ಕೆಲಸ ಮಾಡೋರು. ಕೇಸ್ ವರ್ಕರ್ ಪಾಣಿದು ಅವೆಲ್ಲ ವರ್ಕು ಮಾಡ್ತಾರೆ. ಇವೆಲ್ಲರೂ ಕೂಡ ಏನೇನು ಬೇಕೆಲ್ಲ ಕೆಲಸವನ್ನ ಮಾಡ್ಕೊಡ್ತಾರೆ. ಗೊತ್ತಾಯ್ತಾ? ಸ್ಕ್ಯಾನ್ ಮಾಡಿದ ಡಿಜಿಟಲ್ ಬೇಡ, ಅದು ಇನ್ಮೇಲೆ ನಾವು ಫೈಲ್ ಒಂದು ವೇಳೆ ಪಬ್ಲಿಕ್ ಒಂದು ಅರ್ಜಿ ಕೊಟ್ಟ ಅಂದ್ರೆ ನಾವು ಅಲ್ಲೇ ಡಾಕ್ಯುಮೆಂಟ್ನ ಮತ್ತು ಫೈಲ್ ಒಳಗೆ ಜೆರಾಕ್ಸ್ ಹಾಕುವಂಥ ಅವಶ್ಯಕತೆ ಇರೋಲ್ಲ. ಇನ್ಮೇಲೆ ಕಂಪ್ಯೂಟರ್ ಅಂದರೆ ಡಿಜಿಟಲ್ ಕಾರಣ ಆಗಿರುತ್ತೆ. ಅದರಲ್ಲಿ ನಾವು ಅವರು ಅರ್ಜಿ ಕೊಟ್ಟಿರ್ತಕ್ಕಂಥ ಯಾವ ಸರ್ವೆ ನಂಬರ್ ಕೊಟ್ಟಿರ್ತಾರೋ ಆ ಸರ್ವೆ ನಂಬರ್ನ ಸರ್ಚ್ ಮಾಡಿ ವಿಲೇಜ್ ನೇಮ್ ಹಾಕಿ ಅವಾಗ ಅದು ಇದರಲ್ಲಿ ಡಿಸ್ಪ್ಲೇ ಆಗುತ್ತೆ ವಿಲೇಜ್ ಆ ಸರ್ವೆ ನಂಬರ್. ಆ ಸರ್ವೆ ನಂಬರ್ ಓಪನ್ ಆದಾಗ ಅವಾಗ ನಾವು ಏನು ಮಾಡ್ತೀವಿ, ಅದನ್ನು ಕಂಪ್ಯೂಟರೈಸ್ಡ್ ನಾವು ಅವರಿಗೆ ವಿತರಣೆ ಮಾಡ್ತೀವಿ. ಮತ್ತು ನಿಮ್ಮ ತಂದೆ ಇರ್ತಾರಲ್ಲ, ಅವ್ರ ಹೆಸರು ಬಂದಿರ್ತಾರೆ. ಆ ಫೈಲು ಇಲ್ಲಿರ್ತದೆ. ಏನೇನು ಹಾಕಿದ್ದು ಒಂದು ಸ್ವಲ್ಪ ಎಲ್ಲ ಅವು ಎಲ್ಲಿಂದಿವು ಲ್ಯಾಂಡ್ ಗ್ರ್ಯಾಂಟ್ ಅಂತೇಳಿ ಯಾರು ನಿಮ್ಮದೇ ಅನ್ಕೊಳ್ಳಿ ಎಷ್ಟು ಅಂತದ್ದು ನೀವೆಲ್ಲ ಗೌರ್ಮೆಂಟಿಂದ ಏನೋ ಕೊಟ್ಟರೆ ಅವ್ರನ್ನ ಅವರು ಅರ್ಜಿದಾರ ಯಾವಾಗ ಆಗ್ತದೆ ಎಲ್ಲ ಡಾಕ್ಯುಮೆಂಟ್ಸು ಟೋಟಲಿ ಎಲ್ಲ ತಾಲೂಕಿಗೆ ಸಂಬಂಧಪಟ್ಟ ಎಲ್ಲ ವಿಲೇಜಿನ ಡಾಕ್ಯುಮೆಂಟ್ಸು ರೆಕಾರ್ಡ್ ಬಂದು ಈಗ ನೀವು ಯಾವ್ದಾದ್ರು ಕೇಳಬೇಕಾದ್ರೆ ಆ ಸರ್ವೆ ನಂಬರ್ ಎಲ್ಲ ಆ ಕಡಪ ಸಂಖ್ಯೆ ಹಾಕ್ಬಿಟ್ರೆ ಎಲ್ಲ ಹುಡುಕಿ ಅವ್ರಿಗೆ ಕೊಡ್ತೀವಿ. ಗ್ರೇಡ್ 1 ಗ್ರೇಡ್ 2 ಗ್ರೇಡ್ ಅವ್ರಿಗೆ ಆಫೀಸ್ ಏನೇ ಬೇಕು
ಶಾಲೆಗಳಿಗೆ ಬಂದು ಮಕ್ಕಳ ದಿನಾಚರಣೆ ನಮ್ಮನ್ನು ಕರೆಸಿ ಎಲ್ಲ ಜನರ ಬಗ್ಗೆ ಮಾಹಿತಿ ಬಗ್ಗೆ ನೀಡಿದ್ದಾರೆ. ಅವರಿಗೆ ನಾವು ಧನ್ಯವಾದಗಳನ್ನು ತಿಳಿಸುತ್ತಾ ಈ ನಮ್ಮ ಶಾಲಾ ಇರ್ತಕ್ಕಂಥ ಆಫೀಸ್ನಲ್ಲಿ ಈಗಿನ ವ್ಯವಸ್ಥೆ ಮತ್ತು ಜನರ ಹೇಗೆ ಅವರ ಸೌಲಭ್ಯಗಳನ್ನು ಹೇಗೆ ತೀರಿಸ್ತಾರೆ, ಅವರ ಜನರ ಕಷ್ಟವನ್ನು ಹೇಗೆ ಸುಲಭವಾಗಿ ಪರಿಹಾರ ಮಾಡಿಸ್ತಾರೆ, ಅವ್ರ ಬಗ್ಗೆ ಎಲ್ಲ ಹೇಳ್ಕೊಂಡಿದ್ದೇವೆ. ಸಿಬ್ಬಂದಿಗಳು ಮತ್ತು ಒಬ್ಬೊಬ್ಬರಲ್ಲಿ ನಾವು ಹೋಗಿ ಅವರು ಏನು ಕೆಲಸ ಮಾಡ್ತಾರೆ ಅವರು ನಮಗೆ ಹೇಳಿಕೊಟ್ಟಿದ್ದಾರೆ. ಅವರ ಸಿಬ್ಬಂದಿಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಮತ್ತು ನಮ್ಮ ಶಾಲೆಗೆ ಬಂದಿರುವಾಗಿರ್ತಕ್ಕಂಥ ಶಾಲೆಗಳಿಗೆ ಮತ್ತು ಇಲ್ಲಿ ಕಳಿಸಿಕೊಟ್ಟಂಥ ಗುರುಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ನಮಸ್ಕಾರ. ನನ್ನ ಹೆಸರು ಜಯಸೇನೆ, ಸರ್ಕಾರಿ ಪ್ರೌಢಶಾಲೆ ಬೆಂಗಳೂರಲ್ಲಿ ಹೋಗ್ತಿದ್ದೇನೆ. ನನಗೆ ನಮ್ಮ ಗುರುಗಳು ಹಾಗೂ ನನ್ನ ಗುರುಗಳು ಇಲ್ಲಿಗೆ ಆಯ್ಕೆ ಮಾಡಿ ಕಲಿಸಿದ್ದಾರೆ. ಇವತ್ತು ಮಕ್ಕಳ ದಿನಾಚರಣೆ ಪ್ರಯುಕ್ತ ತಹಶೀಲ್ದಾರ್ ಸರ್ ಅವರು ಅವ್ರಿಗೆ ಸೂಚನೆ ನೀಡಿದರು. ಅದ್ರ ಪ್ರಕಾರ ನಮಗೆ ಆಯ್ಕೆ ಮಾಡಿ ಕಳಿಸಿದ್ದಾರೆ. ನನಗೆ ತುಂಬ ಸಂತೋಷ ಆಯಿತು. ಮೊದಲಿಗೆ ಬಂದು ನಾವು ಮನೆಗೆ ಭೇಟಿ ಆದ್ವಿ, ತಹಶೀಲ್ದಾರ್ ಸರ್ ಅವ್ರ ಮನೆಗೆ ಭೇಟಿ ಆದ್ವಿ. ಅಲ್ಲಿ ಅವರು ಸಿಬ್ಬಂದಿ ಕೊಟ್ಟರು. ಆದಮೇಲೆ ಸೀದಾ ತಹಶೀಲ್ದಾರ್ ಆಫೀಸಿಗೆ ಬಂದ್ವಿ. ಅಲ್ಲಿಗೆ ಬಂದು ಅವರು ಸಿಬ್ಬಂದಿಯವರು ಎಲ್ಲ ಕರೆದು ನನಗೆ ಪರಿಚಯ ಮಾಡಿಸಿದ್ರು. ಅವರಿಗೂ ನನಗೆ ಪರಿಚಯ ಮಾಡಿಸಿದ್ರು. ಅದಾದಮೇಲೆ ಶಿಲ್ಪಾ ಕಚೇರಿಗೆ ಬಂದ್ವಿ. ಮತ್ತು ಸಿಬ್ಬಂದಿ ವರ್ಗದವರಿಗೂ ಸಿಬ್ಬಂದಿ ವರ್ಗದವರ ಪ್ಲೇಸಿಗೆ ಹೋಗಿ ಅವ್ರು ಏನು ಕೆಲಸ ಮಾಡ್ತಾರ ಅವ್ರ ಬಗ್ಗೆ ಅವ್ರ ಕೆಲಸದ ಬಗ್ಗೆ ಏನು ಮಾಹಿತಿ ಕೊಟ್ಟರು. ಆ ಮಾಹಿತಿಯಿಂದ ನಾವು ಫಸ್ಟ್ ಇಯರ್ ಆದಮೇಲೆ ಹೈದರಾಬಾದ್ ಕರ್ನಾಟಕ ಮಾಡಿಸ್ಬೇಕಂದ್ರೆ ಏನು ಮಾಡಬೇಕಂತೆಲ್ಲ ತಿಳ್ಕೊಂಡ್ವಿ. ಮತ್ತು ಜಲ್ದಿ ಪಾಣಿ ಬಗ್ಗೆ